ವಾರಾಹಿ ನದಿಯಲ್ಲಿ ಅವ್ಯಾಹತವಾಗಿ ಮರಳುಗಾರಿಕೆ ನಡೆಯುತ್ತಿದೆ. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹಲವೆಡೆ ಸಕ್ರಮದ ಹೆಸರಲ್ಲಿ ಅಕ್ರಮ ಮರಳುಗಾರಿಕೆ ನಡೆಯುತ್ತಿರುವುದು ಬಯಲಾಗಿದೆ. ಟೆಂಡರ್ ಪಡೆದಿರುವ ಗುತ್ತಿಗೆದಾರರು ನಿಯಮವನ್ನೇ ಗಾಳಿಗೆ ತೂರಿದ್ದಾರೆ. ಮರಳು ದಂಧೆಕೋರರು ನದಿಯ ಒಡಲನೆ ಬಗೆಯುತ್ತಿದ್ದರೂ ಕೂಡ ಅಧಿಕಾರಿಗಳು ಮಾತ್ರ ಮೌನವಾಗಿದ್ದಾರೆ. ಕುಂದಾಪುರದಲ್ಲಿ ಮಿತಿ ಮೀರಿದ ಮರಳು ಮಾಫಿಯಾ, ಮರಳುಗಾರಿಕೆ ರೂಲ್ಸ್ ಬ್ರೇಕ್, ಕಣ್ಮುಚ್ಚಿದ ಗಣಿ ಇಲಾಖೆ. ಕರಾವಳಿಗರ ಅನುಕೂಲಕ್ಕಾಗಿ ಸರ್ಕಾರ ಗಣಿ ಇಲಾಖೆ ನಾನ್ ಸಿಆರ್ಜೆಡ್ ವ್ಯಾಪ್ತಿಯ ನದಿಗಳಲ್ಲಿ ಮರಳುಗಾರಿಕೆಗೆ ಅವಕಾಶ ಕಲ್ಪಿಸಿದೆ. ಮರಳುಗಾರಿಕೆ ನಡೆಸೋದಕ್ಕೆ ಗಣಿ ಇಲಾಖೆ ಟೆಂಡರ್ಗಳ ಮೂಲಕ ಗಣಿಯನ್ನ ಹಂಚಿಕೆ ಮಾಡಿದೆ. ಆದರೆ ಮರಳು ಗಣಿಗಾರಿಕೆ ಟೆಂಡರ್ ಪಡೆದಿರೋ ಗುತ್ತಿಗೆದಾರರು ಮರಳು ನೀತಿಯನ್ನೇ ಬ್ರೇಕ್ ಮಾಡಿರೋದು ಬಯಲಾಗಿದೆ. ಉಡುಪಿ ಜಿಲ್ಲೆಯ ಹಕ್ಲಾಡಿ, ತ್ರಾಸಿ, ಬ್ರಹ್ಮಾವರ, ಹೊಸಾಳ ಗ್ರಾಮದಲ್ಲಿ ನಡೀತಿರುವ ಮರಳು ಮಾಫಿಯಾದ ಕರಾಳತೆಯನ್ನ ಒಂದೊಂದಾಗಿಯೇ ನ್ಯೂಸ್ ನೆಕ್ಸ್ಟ್ ಬಯಲು ಮಾಡಿದೆ. ಇದೀಗ ಕುಂದಾಪುರ ತಾಲೂಕಿನಲ್ಲಿಯೂ ಸಕ್ರಮದ ಹೆಸರಿನಲ್ಲಿ ಅಕ್ರಮ ಮರಳುಗಾರಿಕೆ ನಡೆಯುತ್ತಿರೋದನ್ನ ಬಯಲಿಗೆಳಿತಿದೆ. ಕುಂದಾಪುರ ತಾಲೂಕಿನ ಜಪ್ತಿ, ಮೊಳಹಳ್ಳಿ, ಹಳ್ನಾಡು ಭಾಗಗಳಲ್ಲಿ ಅವ್ಯಾಹತವಾಗಿ ಮರಳುಗಾರಿಕೆ ನಡೆಯುತ್ತಿರುವುದು ಡ್ರೋನ್ ಕ್ಯಾಮೆರಾದಲ್ಲಿ ಬಯಲಾಗಿದೆ. ಕಳೆದ ಕೆಲವು ತಿಂಗಳುಗಳಿಂದಲೂ ಈ ಭಾಗದಲ್ಲಿ ಗಣಿ ಇಲಾಖೆ, ಪಿಡಬ್ಲ್ಯೂಡಿ ಇಲಾಖೆ ಹಾಗೂ ಕೆಆರ್ಡಿಎಲ್ನಿಂದ ಅನುಮತಿಯನ್ನ ಪಡೆದು ಮರಳು ಗಣಿಗಾರಿಕೆ ನಡೆಸಲಾಗುತ್ತಿದೆ. ಆದರೆ ಕೆಆರ್ಡಿಎಲ್ ಅನುಮತಿ ಪಡೆದು ನಡೆಯುತ್ತಿದ್ದ ಮರಳುಗಾರಿಕೆ ವಿರುದ್ಧ ರೂಲ್ಸ್ ಬ್ರೇಕ್ ಆರೋಪ ಕೇಳಿಬಂದಿದ್ದು ಸದ್ಯ ಮರಳುಗಾರಿಕೆ ಸ್ಥಗಿತಗೊಂಡಿದೆ. ಮರಳು ದಿಬ್ಬ ತೆರವು ಬದಲು ಒಡಲಿಗೆ ಕನ್ನ, ನದಿಯಾಳದಲ್ಲಿ ನಡೆಯುತ್ತಿದೆ ಮರಳುಗಾರಿಕೆ. ಜಪ್ತಿ, ಮೊಳಹಳ್ಳಿ, ಹಳ್ನಾಡು, ಗುಡಿಬೆಟ್ಟು ಸುತ್ತಮುತ್ತಲಿನ ಭಾಗಗಳಲ್ಲಿ ಮರಳುಗಾರಿಕೆ ಅವ್ಯಾಹತವಾಗಿ ನಡೆಯುತ್ತಿದೆ. ಲೋಕೋಪಯೋಗಿ ಇಲಾಖೆ, ಗಣಿ ಇಲಾಖೆ, ಸಣ್ಣ ನೀರಾವರಿ ಇಲಾಖೆಯ ಅನುಮತಿ ಪಡೆದು ನಡೆಯುತ್ತಿರುವ ಮರಳುಗಾರಿಕೆ ವಿರುದ್ಧ ಇದೀಗ ಅಕ್ರಮದ ಆರೋಪ ಕೇಳಿಬಂದಿದೆ. ಸಾಂಪ್ರದಾಯಿಕವಾಗಿ ಮರಳು ದಿಬ್ಬಗಳನ್ನು ತೆರವು ಮಾಡಲು ಮಾತ್ರವೇ ಗಣಿ ಇಲಾಖೆ ಟೆಂಡರ್ ಆಹ್ವಾನಿಸಿತ್ತು. ಆದರೆ ಟೆಂಡರ್ ಪಡೆದ ಗುತ್ತಿಗೆದಾರರು ಇದೀಗ ನದಿಯ ಒಡಲನ್ನೇ ಬಗೆಯುತ್ತಿದ್ದಾರೆ. ನದಿಯ ಮಧ್ಯಭಾಗದಲ್ಲಿ ಸುಮಾರು 15ರಿಂದ 20 ಅಡಿ ಆಳದಿಂದ ಮರಳು ಹೊರತೆಗಿತಾ ಇರೋದು ಬಯಲಾಗಿದೆ. ನದಿಯಲ್ಲಿ ಗಡಿ ಮೀರಿ ಮರಳುಗಾರಿಕೆ, ಹಿಟಾಚಿ, ಜೆಸಿಬಿ ಯಂತ್ರ ಬಳಸಿ ಅಕ್ರಮ. ಇಷ್ಟೇ ಅಲ್ಲ, ಮರಳು ಟೆಂಡರ್ ವೇಳೆಯಲ್ಲಿ ಗಡಿ ಗುರುತು ಮಾಡಲಾಗುತ್ತೆ. ಆದರೆ ಈಗ ಗಡಿಯನ್ನ ಮೀರಿಯೂ ನದಿಯಲ್ಲಿ ಅಕ್ರಮ ಮರಳುಗಾರಿಕೆ ನಡೀತಿದೆ. ಲಾರಿಗಳಿಗೆ ಹಿಟಾಚಿ ಯಂತ್ರಗಳನ್ನು ಬಳಸಿ ಲೋಡಿಂಗ್ ಕಾರ್ಯ ಮಾಡಲಾಗ್ತಿದೆ ಅಂತ ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಬೆಳ್ಳಂಬೆಳಿಗ್ಗೆ ಹಾಗೂ ಸಂಜೆ ವೇಳೆಯಲ್ಲಿ ಮರಳುಗಾರಿಕೆಗೆ ನಿಷೇಧವಿದ್ದರೂ ಕೂಡ ಅಧಿಕಾರಿಗಳ ಕಣ್ಣು ತಪ್ಪಿಸಿ ಮರಳುಗಾರಿಕೆ ನಡೀತಿದ್ದು ಪೊಲೀಸರ ಎದುರಲ್ಲೇ ಲಾರಿಗಳ ಮೂಲಕ ಮರಳು ಸಾಗಾಟ ಮಾಡಲಾಗ್ತಿದೆ. ಪ್ರತಿ ಲೋಡ್ ಮರಳನ್ನ ತೂಕ ಮಾಡಬೇಕು ಅನ್ನೋ ನಿಯಮವಿದ್ರೂ ಕೂಡ ಈ ನಿಯಮವನ್ನ ಗಣಿ ಮಾಲೀಕರು ಪಾಲಿಸುತ್ತಿಲ್ಲ ಅನ್ನೋ ಆರೋಪವಿದೆ. ಸಕ್ರಮದ ಹೆಸರಿನಲ್ಲಿ ಮರಳು ಗಣಿಗಾರಿಕೆಗೆ ಅನುಮತಿ ಪಡೆದ ಟೆಂಡರ್ದಾರರು ಇದೀಗ ಎಲ್ಲ ನಿಯಮಗಳನ್ನ ಗಾಳಿಗೆ ತೂರಿ ಅಕ್ರಮ ಮರಳುಗಾರಿಕೆ ನಡೆಸುತ್ತಿದ್ದಾರೆ ಅನ್ನೋ ಆರೋಪ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಿದೆ. ದುರಂತ ಅಂದ್ರೆ ಅಕ್ರಮ ಮರಳು ಗಣಿಗಾರಿಕೆಗೆ ಬ್ರೇಕ್ ಹಾಕಬೇಕಾದ ಗಣಿ ಇಲಾಖೆಯ ಅಧಿಕಾರಿಗಳು ಸೈಲೆಂಟ್ ಆಗಿದ್ದಾರೆ. ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಇತ್ತ ಗಮನ ಹರಿಸಬೇಕಾಗಿದೆ. ಉಡುಪಿ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಅಕ್ರಮ ಮರಳುಗಾರಿಕೆ ವಿರುದ್ಧ ನ್ಯೂಸ್ ನೆಕ್ಸ್ಟ್ ಅಭಿಯಾನವನ್ನ ಕೈಗೊಂಡಿದೆ. ಅಧಿಕಾರಿಗಳು ಅಕ್ರಮ ಮರಳುಗಾರಿಕೆಗೆ ಬ್ರೇಕ್ ಹಾಕೋವರೆಗೂ ಈ ಅಭಿಯಾನ ಮುಂದುವರಿಯಲಿದೆ. ಸ್ಪೆಷಲ್ ರಿಪೋರ್ಟ್ ನ್ಯೂಸ್ ನೆಕ್ಸ್ಟ್. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.